ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಂಗೀತ ಪ್ರಧಾನವಾದ ಲೆಜೆಂಡ್ಸ್ ಆಫ್ ಇಂಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದಾಕ್ಷಣ ರೇಡಿಯೋ ಹಾಕಿದಾಗ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಎಂಬ ಸ್ತೋತ್ರವನ್ನ ಕೇಳ್ತೀವಿ. ಭಾರತದಾದ್ಯಂತ ಜನಪ್ರಿಯವಾದಂಥ ಈ ಸ್ತೋತ್ರವನ್ನ ಹಾಡಿದವರು ಜಗದ್ವಿಖ್ಯಾತ ಸಂಗೀತ ವಿದೂಷಿ ಭಾರತ ರತ್ನ MS ಸುಬ್ಬ. ಕೈಕ ರಸವೆಂಬಂತೆ ಬಾಳಿ ಬದುಕಿದರು. ದೈವಕ್ಕೆ ಒಲಿದು ದೈವವನ್ನೇ ಒಲಿಸಿಕೊಂಡು ಕೃತಾರ್ಥರಾದರು. ಸುಮಾರು 80 ವರ್ಷಗಳ ಕಾಲ ಸಂಗೀತ ಪ್ರಪಂಚದಲ್ಲಿ ಎಣೆಯಿಲ್ಲದೆ ಮೆರೆದರು. ಅವರ ಸಂಗೀತ ಎಷ್ಟು ಉಜ್ವಲವಾಗಿತ್ತೋ ಅವರ ವ್ಯಕ್ತಿತ್ವ ಅಷ್ಟೇ ಉದಾತ್ತವಾಗಿತ್ತು. ಇಂತಹ ಮಹಾನ್ ವಿದೂಷಿ ಭಾರತ ರತ್ನ MS ಸುಬ್ಬುಲಕ್ಷ್ಮಿರವರಿಗೆ ಲೆಜೆಂಡ್ಸ್ ಆಫ್ ಇಂಡಿಯಾ ವಿಶೇಷ ಕಾರ್ಯಕ್ರಮದ ಮುಖೇನ ನಮನವನ್ನ ಸಲ್ಲಿಸೋಣ. ಸುಬ್ಬುಲಕ್ಷ್ಮಿರವರ ಸಂಗೀತಾಭ್ಯಾಸಕ್ಕೆ ಅವರ ತಾಯಿಯೇ ಮೊದಲ ಗುರು. ನಂತರದ ಸಂಗೀತಾಭ್ಯಾಸವನ್ನ ಮದುರೈನ ಶ್ರೀನಿವಾಸ ಅಯ್ಯಂಗಾರ್ರವರ ಬಳಿ ಅಭ್ಯಾಸಿಸಿದರು. 1916 ಸೆಪ್ಟೆಂಬರ್ 16ರಂದು ಮದುರೈಯ ಮೀನಾಕ್ಷಿ ದೇವಾಲಯದ ಪಶ್ಚಿಮ ದ್ವಾರಗೋಪುರದ ನೆಲೆಯಲ್ಲಿ ಹನುಮಂತರಾಯನ ದೇವಸ್ಥಾನದ ರಸ್ತೆಯ ಒಂದು ಸಾಧಾರಣ ಮನೆಯಲ್ಲಿ ಜನಿಸಿದವರೇ MSS ಎಂದೇ ಖ್ಯಾತರಾದ MS ಸುಬ್ಬಲಕ್ಷ್ಮಿಯವರು, ಅಂದರೆ ಮದುರೈ ಷಣ್ಮುಗಬಡಿವು ಸುಬ್ಬಲಕ್ಷ್ಮಿಯವರು. ಇವರನ್ನು ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಕುಂಜಮ್ಮ ಎಂದು ಕರೆಯುತ್ತಿದ್ದರು. MS ರವರದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿಯನ್ನು ಆಳುತ್ತಾರೆ ಎಂಬ ಗಾದೆ ಮಾತಿದೆ. ಅದರಂತೆ ಇವರು ಸಂಗೀತವೆಂಬ ಧರಣಿಯನ್ನು ಆಳಿದರು. MS ರವರ ತಾಯಿ ಷಣ್ಮುಖಬಡಿವು ಪ್ರೌಢ ವೀಣಾವಾದಕಿ ಎಂದು ಪ್ರಸಿದ್ಧರಾಗಿದ್ದರು. ತಂದೆ ಮಧುರೆ ಸುಬ್ರಹ್ಮಣ್ಯಯ್ಯ ವೃತ್ತಿಯಲ್ಲಿ ವಕೀಲರಾಗಿದ್ದು ಸಂಗೀತ ಪ್ರೇಮಿಯಾಗಿದ್ದರು. ಬೆಳೆಯುತ್ತಲೇ ತಂಬೂರಿಗಳ ಜೊತೆಗೆ ಆಟವಾಡುತ್ತಾ ಬೆಳೆದ MS ತೀರಾ ಸಣ್ಣ ವಯಸ್ಸಿನಲ್ಲೇ ಶ್ರುತಿ ಶುದ್ಧಿ, ಸ್ವರಶುದ್ಧಿ ಎರಡೂ ಸಿದ್ಧಿಸಿದವು. MS ರವರ ತಂದೆ ಪದೇ ಪದೇ ಹೇಳುತ್ತಿದ್ದ ಭಕ್ತಿಯೇ ಸಂಗೀತದ ಸರ್ವಸ್ವ ಎಂಬ ಮಾತು. நான் குழந்தையில ப்ராக்டிஸ் பண்ணது எப்படின்னா, 5 வயசு அம்மா வீணை, அப்பா வக்கீல், பாட்டு தான் முக்கியம்னு எனக்கு சொல்லியிருக்கேன். அதனால ரொம்ப பயந்துண்டு எனக்கு முதல்ல ஆரம்பிச்சது ஸ்ரீரங்கம் பிரதர்ஷன, மதுரை பிரதர்ஷನ இங்கே இருந்தா. ಆ ಪುಟ್ಟ ಗಾನ ಕೋಗಿಲೆಯ ಮನಸ್ಸಿನಲ್ಲಿ ಬೇರೂರಿ ದಿನಗಳೆದಂತೆ ಹಸನಾಗಿ ಬೆಳೆದು ಹೆಮ್ಮರವಾಗಿ ಬಾಳ ಉಸಿರಾಯಿತು. ಸಂಗೀತದ ತವನಿಧಿಯಾಯಿತು. MS ಸುಬ್ಬುಲಕ್ಷ್ಮಿರವರು 10 ವರ್ಷದ ಬಾಲಕಿಯಾಗಿದ್ದಾಗಲೇ HMV ಗ್ರಾಮಫೋನ್ಗೆ ಮೊಟ್ಟ ಮೊದಲನೇ ಬಾರಿಗೆ ಧ್ವನಿ ಮುದ್ರಿಕೆಯನ್ನ ನೀಡಿದ್ರು. ಅಂದು ಅದು ಭಾರೀ ಜನಪ್ರಿಯತೆಯನ್ನು ಕೂಡ ಕಂಡಿತ್ತು. ಈಗ ಆ ಧ್ವನಿ ಮುದ್ರಿಕೆಯನ್ನ ಆಲಿಸೋಣ.
ನಾதವಡಿವಂ ಎಂಬ ಚೆಂಚೂರಿಟಿ ರಾಗದ ಹಾಡನ್ನು ಹಾಡಿದರು. ಇದರ ಜನಪ್ರಿಯತೆಯೊಂದಿಗೆ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್, ಪಟ್ಟಂ ಸುಬ್ರಹ್ಮಣ್ಯ ಅಯ್ಯರ್ರವರ ಬಳಿ ಸಂಗೀತಾಭ್ಯಾಸವನ್ನು ಮಾಡಿದರು. 17ನೇ ವಯಸ್ಸಿನಲ್ಲೇ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಸಂಗೀತ ಕಚೇರಿಯನ್ನು ನೀಡಿದರು. ತಮ್ಮ ತಾಯಿಯು ವೀಣೆ ನುಡಿಸುವಾಗ ಇವರು ಮೊದಮೊದಲು ಹಾಡುತ್ತಿದ್ದರು. ಕ್ರಮೇಣ MS ರವರು ನೀಡುವ ಕಚೇರಿಗಳಿಗೆ ಅವರ ತಾಯಿಯೇ ತಂಬೂರಿ ಶ್ರುತಿ ಹಿಡಿಯುತ್ತಿದ್ದರು. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆದಂತ ಆ ಕಚೇರಿಗೆ ಚೆಂಬೈ ವೈದ್ಯನಾಥ ಭಾಗವತರ್, ಕಾರೈಕುಡಿ ಸಾಂಬಶಿವಯ್ಯನವರು MS ರವರ ಹಾಡಿನ ಮೋಡಿಗೆ ಮರುಳಾದರು. ಗಂಧರ್ವ ಗಾನವೆಂದರೆ ಇದೇ ಎಂದು ಚೆಂಬೈ ವೈದ್ಯನಾಥ ಭಾಗವತರು ಆವೇಶದಿಂದ ಉದ್ಗರಿಸಿದರು. ಕರ್ನಾಟಕ ಸಂಗೀತ ವಲಯದಲ್ಲಷ್ಟೇ ಅಲ್ಲ, ಸಾಂಸ್ಕೃತಿಕ ಪರಿಸರದಲ್ಲಿಯೂ MS ರವರೇ ಆವರಿಸಿ ಜನಮನವನ್ನು ಗೆದ್ದರು. ಸಂಗೀತ ಕಲಾನಿಧಿಯಾಗುವ ಲಕ್ಷಣಗಳು 16 ವರ್ಷ ವಯಸ್ಸಿನಲ್ಲೇ ಪ್ರಜ್ವಲಿಸತೊಡಗಿತು. ಭಾರತ ರತ್ನ MS ಸುಬ್ಬುಲಕ್ಷ್ಮಿರವರ ಕುರಿತಾದ ವಿಶೇಷ ಸಂಗೀತ ಕಾರ್ಯಕ್ರಮ ಲೆಜೆಂಡ್ಸ್ ಆಫ್ ಇಂಡಿಯಾ. ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ. ಚಿಕ್ಕ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ಲೆಜೆಂಡ್ಸ್ ಆಫ್ ಇಂಡಿಯಾ. ನೇ ಇಸವಿಯಲ್ಲಿ MS ಸುಬ್ಬುಲಕ್ಷ್ಮಿರವರು ತ್ಯಾಗರಾಜ ಸದಾಶಿವಂ ರವರನ್ನ ವರಿಸಿದರು. ತ್ಯಾಗರಾಜ ಸದಾಶಿವಂ ತಮಿಳುನಾಡಿನ ವಾರಪತ್ರಿಕೆ ಆನಂದ ವಿಕಟನ್ಸ್ ಮ್ಯಾನೇಜರ್ ಆಗಿದ್ದರು. ಪತ್ರಿಕೆಯ ದೀಪಾವಳಿ ಮಲರ್ ವಿಶೇಷಾಂಕಕ್ಕೆ MS ರವರ ಬಗ್ಗೆ ಲೇಖನವನ್ನು ಬರೆಸುವ ಉದ್ದೇಶ ಅವರದಾಗಿದ್ದು, ಒಬ್ಬರನ್ನೊಬ್ಬರು ಪರಿಚಯವಾಗಿ ಸಂದರ್ಶನಗಳು ಮುಂದುವರೆದವು. ಇಬ್ಬರು ಪರಸ್ಪರ ಮೆಚ್ಚಿಕೊಂಡರು. ಚೆನ್ನೈ ನೆರೆಯ ತಿರುನೀರ್ಮಲೈ ಗುಡಿಯಲ್ಲಿ MS ರವರನ್ನು ಟಿ ಸದಾಶಿವಂ ಮದುವೆಯಾದರು. ಸದಾಶಿವಂ ಪತ್ರಿಕೆಯ ಉದ್ಯೋಗವನ್ನು ಬಿಟ್ಟು ಸೇವಾ ಸದನವೆಂಬ ಚಲನಚಿತ್ರವನ್ನು ತಯಾರಿಸಿದರು. ಇದೇ MS ರವರು ಅಭಿನಯಿಸಿದ ಮೊದಲ ಚಿತ್ರ. ಮಹಾಕವಿ ಕಾಳಿದಾಸರ ಸುಪ್ರಸಿದ್ಧ ಸಂಸ್ಕೃತ ನಾಟಕವನ್ನಾಧರಿಸಿದ ಶಕುಂತಲೆ MS ರವರ ಎರಡನೇ ಚಿತ್ರ. ತದನಂತರ ಸಾವಿತ್ರಿ ಚಿತ್ರದಲ್ಲಿ ನಟಿಸಿದರು.
ಚಿತ್ರಗಳ ಯಶಸ್ಸಿನಿಂದ ಸದಾಶಿವಂರವರ ಕಲ್ಕಿ ಪತ್ರಿಕೆಯ ಉದ್ಯಮ ಬಲಗೊಂಡಿತು. ಅದಕ್ಕಾಗಿಯೇ ಬೇರೊಂದು ಸುವ್ಯವಸ್ಥಿತವಾದಂಥ ನೆಲೆಯೊಂದನ್ನು ಕೂಡ ಒದಗಿಸಿದ್ರು. ಅದುವೇ ಕಲ್ಕಿ ಗಾರ್ಡನ್. ಸೇವಾ ಸದನ ಚಲನಚಿತ್ರವು ತಮಿಳು ಮೂಲದ್ದು. ಶಕುಂತಲೆ ಸಂಸ್ಕೃತ ನಾಟಕವನ್ನಾಧರಿಸಿತ್ತು. ತಮಿಳು ಸಂಸ್ಕೃತಿಯ ಕಳೆಯು ಅದರಲ್ಲಿ ಮೂಡಿತ್ತು. ಸಾವಿತ್ರಿಯು ಅದರಂತೆ ದಕ್ಷಿಣ ಭಾರತಕ್ಕೆ ಮೀಸಲಾಗಿತ್ತು. ಶಕುಂತಲೆಯಲ್ಲಿ ಶೃಂಗಾರ ನಾಯಕಿ, ಸಾವಿತ್ರಿಯ ನಾರದರಾಗಿ ಭಕ್ತ ಶಿರೋಮಣಿಯಾಗಿದ್ದರು. ಈ ಪರಿವರ್ತನೆಯನ್ನು ಪೂರ್ಣಗೊಳಿಸಿ ಮೀರೆಯಾಗಿ ಕಾಣಿಸಿಕೊಂಡ ಎಂಎಸ್ ದ್ವಾರಕೆಯ ಬೀದಿಗಳಲ್ಲಿ ಭಜನೆ ಮಾಡುತ್ತಾ ಹೋಗುವಾಗ ದಿಟವಾಗಿ ಭಕ್ತೆ ಮೀರೆಯೇ ಆಗಿದ್ದರು. 1944ರ ದೀಪಾವಳಿಯಂದು ಈ ಚಿತ್ರ ತಮಿಳಿನಲ್ಲಿ ಹೊರಬಂದು ಮರುವರ್ಷವೇ ಹಿಂದಿಯಲ್ಲೂ ಬೆಳಕು ಕಂಡಿತು. ಉತ್ತರ ಭಾರತದಲ್ಲೂ ಎಂಎಸ್ ಹೆಸರಾದರು. ಈ ಚಿತ್ರವು ಎಂಎಸ್ ರವರನ್ನು ಸಂತ ಗಾಯಕಿಯನ್ನಾಗಿ ಎತ್ತಿ ತೋರಿಸಿತು. ಆಕೆಯ ಬದುಕಿನಲ್ಲೇ ಇದೊಂದು ಪರಿವರ್ತನೆಯಾಯಿತು. ಈ 4 ಚಿತ್ರಗಳಲ್ಲಿ ಹಣ, ಹೆಸರು ಒದಗಿ ಬಂದದ್ದಲ್ಲದೆ ಜನಾನುರಾಗ, ಶಿಷ್ಯ ಸಮ್ಮಾನಗಳು ಬಂದವು. ಅವರ ಬದುಕಿನಲ್ಲಿ ವಿಕಾಸವು ಉಂಟಾಯಿತು. ಇನ್ನು ಮುಂದೆ ಗಾಯನದಲ್ಲೇ ತನ್ನನ್ನು ತೊಡಗಿಸಿಕೊಳ್ಳುವ ಸಂಕಲ್ಪ ಅವರಲ್ಲಿ ಮೂಡಿತು. ಇದನ್ನು ಸದಾಶಿವಂ ಕೂಡ ಒಪ್ಪಿದರು. ಸಾವಿರದ 1947ರಲ್ಲಿ ಕಲ್ಕಿ ಗಾರ್ಡನ್ ನೆಲೆಯೂರಿತು. ಸದಾಶಿವರಂರವರ ಗುರುಗಳಾದ ರಾಜಾಜಿಯವರು ಬಂದು ಹರಸಿದರು. ಇದಾದ ಕೆಲವೇ ತಿಂಗಳುಗಳಲ್ಲಿ ಭಾರತ ಸ್ವತಂತ್ರ ರಾಷ್ಟ್ರವಾಯಿತು. ರಾಜಾಜಿ ಗವರ್ನರ್ ಜನರಲ್ ಆದರು. ಈ ಕಲ್ಕಿ ಗಾರ್ಡನ್ ಕೇವಲ ಕಲ್ಕಿ ಪತ್ರಿಕೆಯ ಕಾರ್ಯಾಲಯ ಮಾತ್ರವಲ್ಲದೆ ರಾಜಕಾರಣ ಪ್ರಸಂಗಗಳ ಕೇಂದ್ರವೂ ಆಯಿತು. ಯಾವ ನಾಯಕರೇ ಆಗಲಿ ಚೆನ್ನೈಗೆ ಬಂದಾಗ ಕಲ್ಕಿ ಗಾರ್ಡನ್ಗೆ ಭೇಟಿ ಕೊಡುವುದು ಪದ್ಧತಿಯಾಯಿತು. ಬಂದಂತವರ ಸತ್ಕಾರಕ್ಕಾಗಿ ಸದಾಶಿವಂ ಸರ್ವ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡಿದ್ದರು. ದಿನವೂ 30 ಜನರ ಊಟ ಮಾಮೂಲಿಯಾಗಿತ್ತು. ಆದರೆ 2 ಎಕರೆಗಿಂತಲೂ ದೊಡ್ಡದಾಗಿದ್ದ ಆವರಣದಲ್ಲಿ ಸದಾಶಿವಂ ಒಂದು ಸಣ್ಣ ಕೊಠಡಿಯಲ್ಲಿ ವಾಸವಿರುತ್ತಿದ್ದರು. ಇನ್ನೊಂದು ಅಂತಹುದೇ ಕೊಠಡಿಯಲ್ಲಿ ಎಂಎಸ್ ರವರು ವಾಸವಾಗಿರುತ್ತಿದ್ದರು. ಸದಾಶಿವಂ ತಮ್ಮ ಕಲ್ಕಿ ಆಫೀಸಿನಲ್ಲಿ ತಮ್ಮ ಕುರ್ಚಿಯ ಹಿಂದಿನ ಗೋಡೆಯ ಮೇಲೆ ಎಂಎಸ್ ರವರ ದೊಡ್ಡದೊಂದು ಭಾವಚಿತ್ರವನ್ನು ಹಾಕಿದ್ದರು. ಕಲ್ಕಿ ಪತ್ರಿಕೆಯ ಅಧಿಕೃತ ಡೈರೆಕ್ಟರ್ ಎಂಎಸ್ ಎಂಬ ಕಾರಣಕ್ಕಾಗಿ ತಾವು ಆ ಭಾವಚಿತ್ರವನ್ನು ಹಾಕಿರುವುದಾಗಿ ಸದಾಶಿವಂ ಹೇಳಿಕೊಳ್ಳುತ್ತಿದ್ದರು. ಸಾವಿತ್ರಿ ಚಿತ್ರದ ಸಂಭಾವನೆಯಿಂದ ಕಲ್ಕಿ ಪತ್ರಿಕೆ ಪ್ರಾರಂಭವಾಗಿದ್ದರೂ ಎಂಎಸ್ ರವರು ಈ ವಿಷಯವನ್ನು ಯಾರೊಂದಿಗೂ ಪ್ರಸ್ತಾಪಿಸಿರಲಿಲ್ಲ. ಐದು ದಶಕಗಳ ಕಾಲ ಭಾರತದಾದ್ಯಂತ ಅನೇಕ ಸಂಗೀತ ಕಚೇರಿಗಳನ್ನು ನೀಡಿದ್ದರಲ್ಲದೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಅನೇಕ ಸಂಗೀತೋತ್ಸವಗಳ ಮುಖೇನ ಭಾರತವನ್ನ ಪ್ರತಿನಿಧಿಸಿದರು. ಇಷ್ಟೆಲ್ಲ ಎತ್ತರಕ್ಕೆ ಎಂಎಸ್ ಸುಬ್ಬುಲಕ್ಷ್ಮಿ ಅವರು ಬೆಳೆದು ನಿಂತಿದ್ರೂ ಕೂಡ ತಮ್ಮನ್ನ ತಾವು ಕೇವಲ ಒಬ್ಬ ವಿದ್ಯಾರ್ಥಿ ಎಂದೇ ಭಾವಿಸಿಕೊಳ್ತಿದ್ರು. ಎಂಎಸ್ ರವರು ಕಲಿತ ಹಾಡುಗಳ ಸಂಖ್ಯೆ 2500 ಮೀರಿತ್ತು. ಅದರಲ್ಲಿದ್ದ ಒಂದು ವಿಶೇಷತೆಯನ್ನು ಹೇಳಲೇಬೇಕು. ಎಂಎಸ್ ರವರು ಒಂದೊಂದು ಹಾಡನ್ನಾಗಲಿ ಕೃತಿಯನ್ನಾಗಲಿ ಕಲಿತ ಮೇಲೆ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಷ್ಟ ದೈವದ ಮುಂದೆ ಕುಳಿತು ಹಾಡುತ್ತಿದ್ದರು. ಹೀಗೆ ದೇವರಿಗೆ ಸಮರ್ಪಿಸಿದ ನಂತರವೇ ಇತರೆದುರು ಹಾಡುವುದು ಪದ್ಧತಿಯಾಗಿತ್ತು ಹಾಗೂ ಇದನ್ನು ಎಂದೂ ತಪ್ಪಿಸುತ್ತಿರಲಿಲ್ಲ. ಅವರ ಬದುಕಿನಲ್ಲಿ ಭಕ್ತಿ ಹಾಸುಹೊಕ್ಕಾಗಿ ಸೇರಿಕೊಂಡಿತು. 1966ರಲ್ಲಿ ನ್ಯೂಯಾರ್ಕ್ನಲ್ಲಿನ ಯುಎನ್ ಕೇಂದ್ರದಲ್ಲಿ
ಭಾರತದ ರಾಯಭಾರಿಯಾಗಿ ಆಯ್ಕೆಗೊಂಡಿದ್ದರು. அது சொல்றதுன்னா பெரியவாதான் போயிட்டு வான்னு சொன்னான், போற இடம்லாம் ஜெயம்னு சொன்னான். அது ரொம்ப முக்கியம். நான் பேப்பர்ல கூட வந்திருக்காது. அது பூரா கோஸ்ட் போயிட்டோன்னு லாஸ்ட் யுனைடெட் நேஷன் வாஷிங்டன்ல பிகே நேரு இதுலதான் நாங்கள் இறங்கியிருந்தோம். அது முதல் நாள் பாடினேன் கார்ல. மறுநாள் சாயங்காலம் நியூயார்க்ல ரிஹர்சல், மறுநாளைக்கு ஃபங்க்ஷன். நான் வந்து தொண்டை கட்டி போச்சு, கம்ப்ளீட்டா போயிடுது. பெரியவா படத்தை விஷயமே நீங்க வேட்டோட வருவேன்னு சொன்னாலே இந்த மாதிரி தொண்டை கட்டிட்டு நான் இவர்கிட்டையும் சொல்லலை, ராதாட்டையும் சொல்லலை, பேசாம அப்படி மனசு கஷ்டப்பட்டு வந்தேன். ரொம்ப கட்டி இருந்தது. காலம்பரை அவங்க கொஞ்சம் அங்க ஊர்ல புஷ்பம் கிடைச்சது, பெரியவா படத்தை வச்சு அர்ச்சனை பண்ணிட்டே இருந்தேன். ராதா வந்து டைம் ஆயிடுத்தமா, நீ சீக்கிரம் டைம் ஆகுது, ஹாலுக்கு போகணுமே, 3 o'clock தான் இங்கே இருக்கு. சரி ஏதோ பஸ் வந்து போனேன். அப்போ ஒரே எல்லாம் உள்ளதார கூட்டம் தான். நம்மளை வாங்குறது சிவி நரசிம்மன், ஜி பார்த்தசாரதி, இவாதான் எங்க அக்காம்பனிமெண்ட்ஸ். போய் உட்கார காலெல்லாம் நடுங்கிறது. ஓன்னு சொன்னேன். அந்த ಅವರು ಹಾಡುತ್ತಿದ್ದ ಪ್ರತಿಯೊಂದು ಹಾಡು ಪಂಡಿತ ಪಾಮರಿಗಷ್ಟೇ ಅಲ್ಲ, ದೇಶ ವಿದೇಶದವರೆಲ್ಲರಿಗೂ ಪ್ರಿಯವಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಅವರ ಹಾಡಿನಲ್ಲಿ ಹರಿಯುತ್ತಿದ್ದ ಭಕ್ತಿ ಭಾವ. ತನ್ಮಯತೆಯಿಂದ ಭಾವ ಪರವಶರಾಗಿ ಹಾಡುವಾಗ ಆ ಮಾಧುರ್ಯಕ್ಕೆ ಭಾರತ ರತ್ನ MS ಸುಬ್ಬುಲಕ್ಷ್ಮಿರವರ ಕುರಿತಾದ ವಿಶೇಷ ಸಂಗೀತ ಕಾರ್ಯಕ್ರಮ ಲೆಜೆಂಡ್ಸ್ ಆಫ್ ಇಂಡಿಯಾ. ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ. ಚಿಕ್ಕ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ಲೆಜೆಂಡ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ನುವುದು ಸನ್ಮಾರ್ಗ, ಅದರ ಜೀವಾಳ ಭಕ್ತಿ. ಭಕ್ತಿ ಇರದೆ ಸನ್ಮಾರ್ಗವಿರದು ಎಂಬ ತ್ಯಾಗರಾಜ ಸ್ವಾಮಿಗಳವರ ಸಂಗೀತ ಜ್ಞಾನಮು ಭಕ್ತಿ ವಿನಾ ಸನ್ಮಾರ್ಗಮುಗಲದು ಎಂಬ ಮಾತನ್ನ MS ಸುಬ್ಬುಲಕ್ಷ್ಮಿರವರು ಸದಾ ಕಾಲ ತಮ್ಮ ಮನಸ್ಸಿನಲ್ಲಿ ಇರಿಸಿಕೊಂಡಿದ್ರು. ಇಂತಹ ಮಹಾನ್ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ಸೌಮ್ಯ ಸ್ವಭಾವದ MS ಸುಬ್ಬುಲಕ್ಷ್ಮಿರವರ ಕುರಿತಾಗಿ ಪ್ರತಿಷ್ಠಿತ ನಾಯಕರು ಹಾಗೂ ಗುರುಗಳು ಹೀಗೆ ಹೇಳಿದ್ದಾರೆ. ನಾನೇನು ಅಲ್ಲ, ನಾನೊಬ್ಬ ಪ್ರಧಾನಮಂತ್ರಿಯಷ್ಟೇ, ಆದರೆ ನೀವು ಸಂಗೀತ ಸಾಮ್ರಾಜ್ಞಿ ಎಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ನುಡಿದರು. MS ರವರು ಹಾಡಿದ ಮೀರಾ ಭಜನೆಗಳನ್ನು ಕೇಳಿದ ಸರೋಜಿನಿ ನಾಯ್ಡು
2 ಗಂಟೆ ಈಕೆಯ ಗಾಯನವನ್ನು ಕೇಳಿದ ಮೇಲೆ ಈಕೆಯೇ ಮೀರಾ ಎಂದನಿಸುತ್ತದೆ. ಮೀರೆ ಮತ್ತೆ ಜನ್ಮವೆತ್ತಿ ಬಂದಂತಿದೆ ಎಂದು ನುಡಿದರು. Every child in India has heard about Subbalakshmi, about the beauty of her voice, the magic of her personality, the gracious charity of her heart. But in the north, she is still to be known, to be loved, to be honored, to be cherished as one of the greatest artists in India. ಬಡೆ ಗುಲಾಂ ಆಲಿ ಖಾನರು ಸುಸ್ವರ ಲಕ್ಷ್ಮಿ ಶುಭಲಕ್ಷ್ಮಿ ಎಂದಿದ್ದರು. ಮಹಾತ್ಮ ಗಾಂಧಿಯವರು MS ರವರ ಗಾಯನವನ್ನು ತುಂಬು ಹೃದಯದಿಂದ ಮೆಚ್ಚಿಕೊಂಡಿದ್ದರು. ಭಜನೆಗಳನ್ನು ಅನೇಕರು ಹಾಡಿದರು. MS ರಂತೆ ಭಜನೆಗಳಲ್ಲಿ ತಮ್ಮನ್ನೇ ಮರೆಯುವವರು ವಿರಳ ಎಂದು ಅವರು ಹೇಳಿದ್ದರು. ಭಕ್ತ ಕಾರಣ भक्त कारण भूपन हरि धर्यो शरीर. MS ಸುಬ್ಬುಲಕ್ಷ್ಮಿರವರು ಅನ್ನಮಾಚಾರ್ಯರು, ಶ್ಯಾಮಾಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು, ತ್ಯಾಗರಾಜರು ಹೀಗೆ ಅನೇಕ ವಾಗ್ನೇಯಕಾರರ ಕೃತಿಗಳನ್ನು, ಕೀರ್ತನೆಗಳನ್ನು ಅನೇಕ ರಾಗಗಳಲ್ಲಿ ಹಾಡಿ ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿದ್ದಾರೆ. ಈಗ ಅವರಿಗೆ ಪ್ರಿಯವಾದಂತಹ ರಾಗಗಳು ಯಾವುದು? ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಕೃತಿ ಗಾಯನದಲ್ಲಿ ತ್ಯಾಗರಾಜ ಸ್ವಾಮಿಗಳ ಕೃತಿಗಳೆಂದರೆ ಅವರಿಗೆ ಅಚ್ಚುಮೆಚ್ಚು. ಹಾಗೆಯೇ ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಅಣ್ಣಮ್ಮಾಚಾರ್ಯರು, ಭದ್ರಾಚಲ ರಾಮದಾಸರು ಹೀಗೆ ಮೊದಲಾದ ಹಿರಿಯ ವಾಗ್ನೇಯಕಾರರ ಸಂಸ್ಕೃತ, ತೆಲುಗು ರಚನೆಗಳನ್ನು ಸ್ವರಶುದ್ಧಿ, ಭಾವಶುದ್ಧಿ ಹಾಗೂ ವಾಕ್ಶುದ್ಧಿಯಿಂದ ಹಾಡುತ್ತಿದ್ದರು. ಅವರಿಗೆ ಪ್ರಿಯವಾದ ರಾಗಗಳು ಶಂಕರಾಭರಣ, ಕಲ್ಯಾಣಿ, ಕರಹರ ಪ್ರಿಯ, ರೀತಿಗೌಳ ಮೊದಲಾದವುಗಳು. ಕೆ ವಾಸುದೇವಾಚಾರ್ಯರ ಬ್ರೋಚೇವಾರೆವರುರ ಎಂಬ ಕಮಾಚ್ ರಾಗದ ಕೃತಿಗೆ ಮತ್ತಷ್ಟು ಜೀವ ತುಂಬಿದರು. ಪುರಂದರದಾಸರ ಆಡಿಸಿದಳೆ ಶೋಧ ಜಗದೋದ್ಧಾರನ ಎಂಬ ಕೀರ್ತನೆಯು ಮತ್ತಷ್ಟು ಉಜ್ವಲಗೊಂಡಿತು. ಯಶೋದಾ ಜಗದೋದ್ಧಾರನ ಆಡಿಸಿದಳೆ ಯಶೋದಾ ಜಗದೋದ್ಧಾರನ. ಒಮ್ಮೆ ಕೇಳಿದರೆ ಸಾಕು, ಅನುಗಾಲ ಕಿವಿಯಲ್ಲಿ ಅನುಕರಣಿಸಲಾಗುತ್ತದೆ. ದೈವಭಕ್ತಿಯ ಜೊತೆಗೆ ಗುರುಭಕ್ತಿಯು ಕೂಡ ಅವರಲ್ಲಿ ಮನೆ ಮಾಡಿತ್ತು. ಸಂಗೀತ ಕಚೇರಿಗಳಿಂದ ಬಂದಂತ ಹಣವನ್ನ ದಾನ ಧರ್ಮಗಳಿಗಾಗಿ ಮುಡಿಪಾಗಿಟ್ಟಿದ್ರು. ಸಂಗೀತವನ್ನು ಅದಕ್ಕಾಗಿಯೇ ಮೀಸಲಿಟ್ಟಿದ್ರು. ಎಷ್ಟೇ ಎತ್ತರಕ್ಕೆ ಬೆಳೆದು ನಿಂತರೂ ಕೂಡ, ಎಷ್ಟೇ ಪ್ರಶಸ್ತಿ ಪುರಸ್ಕಾರಗಳು ಬಂದರೂ ಕೂಡ ಶಾಂತ, ಸೌಮ್ಯ, ಸಾತ್ವಿಕ, ಮಂದಹಾಸದ ವ್ಯಕ್ತಿತ್ವ ಅವರದಾಗಿತ್ತು. ಗುರು ರಾಜಾಜಿಯ ಸಲಹೆಯಂತೆ MS ಸಂಗೀತವು ದಾನ ಧರ್ಮಗಳಿಗೆ ಮೀಸಲಾಯಿತು. ಮಹಾತ್ಮ ಗಾಂಧಿಯವರ ಕೋರಿಕೆಯಂತೆ ಕಸ್ತೂರಬಾ ಸ್ಮಾರಕ ನಿಧಿಗೆ MS ಕಚೇರಿಗಳಿಂದ 80,000 ರೂಪಾಯಿಗಳು ಸಂದವು. 1944ರಿಂದ 1987ರವರೆಗೆ 244 ಕಚೇರಿಗಳನ್ನು ನೀಡಿ ಅದರಿಂದ ಬಂದ ಹಣವನ್ನು ಅಗತ್ಯವಿದ್ದ ಸಂಸ್ಥೆಗಳಿಗೆ ದಾನವಾಗಿ ನೀಡಿದರು. HMV ಧ್ವನಿಮುದ್ರಣದಿಂದ ಪ್ರತಿ ವರ್ಷ ಬರುತ್ತಿದ್ದ ವರಮಾನವನ್ನು ಇದೇ ರೀತಿಯಾಗಿ ದಾನ ಮಾಡುತ್ತಿದ್ದರು. ಮನೆಯಲ್ಲಿ ಮಕ್ಕಳಿಗೆ ಅಚ್ಚುಮೆಚ್ಚಿನ ತಾಯಿಯಾಗಿ ಪ್ರತಿಯೊಬ್ಬರ ಮನದಲ್ಲಿ ನಿಂತಿದ್ದರು MS ರವರು. ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಅನಂತಶಯನಂ ಅಯ್ಯಂಗಾರರೆಂಬ ಸಂಸ್ಕೃತ ಪಂಡಿತರಿಂದ ಸುಮಾರು 1 ವರ್ಷ ಕಾಲ ಪಾಠ ಹೇಳಿಸಿಕೊಂಡರು. ಅದರ ಅರ್ಥವನ್ನು ತಿಳಿದು ಉಚ್ಚಾರಣೆಯನ್ನು ಕಲಿತು ಗಟ್ಟಿ ಮಾಡಿಕೊಂಡರು. ಸಂಪೂರ್ಣವಾಗಿ ಅದು ಮನದಟ್ಟಾದ ಮೇಲೆ ಧ್ವನಿಮುದ್ರಣಕ್ಕೆ ಮುಂದಾದರು.
ಮ್ಯಾಗ್ನೆಸಾ ಪ್ರಶಸ್ತಿ ಲಭಿಸಿದಾಗ ಸಂಗೀತಕ್ಕಿರುವ ಪ್ರಯೋಜನ ಒಂದೇ, ಭಗವಂತನೊಂದಿಗೆ ಸಂಪರ್ಕ ಸಾಧಿಸುವುದು ಎಂಬ ಮಾತನ್ನು ಅವರು ಹೇಳಿದ್ದರು. 1988ರ ಗಾಂಧಿ ಜಯಂತಿ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮದಲ್ಲಿ ಆಗಿನ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿ ಹಾಗೂ ರಾಷ್ಟ್ರಪತಿಗಳಾಗಿದ್ದ ವೆಂಕಟರಾಮನ್ ರವರ ಸಮ್ಮುಖದಲ್ಲಿ MS ಸುಬ್ಬಲಕ್ಷ್ಮಿಯವರು ಪಂಡಿತ್ ಜಸ್ರಾಜ್ ರವರೊಡನೆ ನೀಡಿದ ಕಾರ್ಯಕ್ರಮದಿಂದ ಕೇಳುಗರು ಮಂತ್ರಮುಗ್ಧರಾದರು. दयाल दीन हो तू दानी हम भिखारी, तू दयाल दीन हो तू दानी हम भिखारी, तू दयाल दीन हो तू दानी हम भिखारी, हम प्रसिद्ध पद की। ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ MS ಸುಬ್ಬುಲಕ್ಷ್ಮಿರವರು ಹಾಡಿ ಜನಮನ ಗೆದ್ದಿದ್ರು. 2004ನೇ ಇಸವಿಯಲ್ಲಿ ತಮ್ಮ ಹುಟ್ಟುಹಬ್ಬದ ದಿನದಂದು ನಿಮಗೆ ಅತ್ಯಂತ ತೃಪ್ತಿ ತಂದುಕೊಟ್ಟಂತಹ ಸಂಗೀತ ಕಚೇರಿ ಅಥವಾ ಸಂಗೀತ ಕಾರ್ಯಕ್ರಮ ಯಾವುದು ಅಂತ ಕೇಳಿದಾಗ ಅವರು ಉತ್ತರಿಸಿದ್ದು ಹೀಗೆ. எப்போதும் நீ பக்தியாவோ நீ உணர்ந்து பாடினீன்னா உன் பக்கம் ஜனங்கள் வருவா. நம்ம அதுதான் முக்கியம், பாடுறோன்னு இருக்கக்கூடாதுன்னு அதை கடைபிடிச்சேன். அவர் என்ன சொல்றாரோ அதான் இதுவரையிலும் கேட்டுட்டு வரேன், ஒரு குறவும் இல்லை. ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೌಶಲ್ಯವಿರುತ್ತದೆ. ಅದನ್ನು ನಮಗೆ ಶಕ್ತಿ ಇರುವಷ್ಟು ಸಾಧ್ಯವಾದಷ್ಟು ಸಾಧಿಸಿಕೊಳ್ಳಲು ಯತ್ನಿಸುತ್ತೇವೆ. ಅದರಲ್ಲೇನೂ ವಿಶೇಷವಿರದು. ಅದರಿಂದ ಅಷ್ಟಿಷ್ಟು ಸಮಾಧಾನವಿರುತ್ತದೆ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ನನ್ನ ಬದುಕಿನಲ್ಲಿ ನನಗೆ ಸಂತೃಪ್ತಿಯನ್ನು ಕೊಟ್ಟಿರುವುದು ನನಗೆ ತಿಳಿದ ಯಾರಿಗಾಗಲಿ ಏನೂ ಅಪಚಾರವನ್ನು ಮಾಡಿಲ್ಲ ಎನ್ನುವುದು ಎಂಬ ಮಾತನ್ನು MS ರವರು ನುಡಿದಿದ್ದರು. குழந்தைகளுக்கும் இப்போ பாடுறவாளுக்கும் நான் சொல்றது என்னன்னா, நிறைய பிராக்டிஸ் பண்ணி பக்தி முக்கியம். எனக்கு இந்த மீராவில எல்லாம் இது பண்றதுன்னா நான் சில டைலாக்லாம் சொல்லவே முடியாம மீராவே அப்படியே கிருஷ்ணனையே பார்க்குற மாதிரி ஆயிடும். அந்த மாதிரி குழந்தைகள்லாம் இப்போ வரவாள்லாம் நல்லா பக்தியோட நிறைய பிராக்டிஸ் பண்ணி அது இருந்தா எல்லாரும் க்ஷேமாக எல்லாரும் நல்லா பாடுறா, ஒரு குறைச்சல் இல்லை, எல்லாரும் நல்லா இருக்கணும்னு இவாளுக்கும் நான் சேர்த்து பண்ணிக்கிறேன். 1997ರಲ್ಲಿ ಕಲ್ಕಿ ಸದಾಶಿವಂ ರವರು ವಿಧಿವಶರಾದರು. ಪತಿ ಅಗಲಿಕೆಯ ನಂತರ MS ರವರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕಚೇರಿಗಳನ್ನು ನಿಲ್ಲಿಸಿದರು. ಕಡೆಗಾಲದಲ್ಲಿ ಅವರು ಬರೆದಂಥ ಬರಹವೆಂದರೆ, ತಾಯಂದಿರು ಮಕ್ಕಳಿಗೆ ಸಂಗೀತದಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಕು. ಹಾಗೆ ಮಾಡಿದರೆ ನಾಡಿನಲ್ಲಿ ಸಂಗೀತ ಹರಡುತ್ತದೆ, ಅದರಿಂದ ಭಕ್ತಿ ಹರಡುತ್ತದೆ. ಆದ್ದರಿಂದ ನಮ್ಮ ಜನ ಒಳ್ಳೆಯ ಬದುಕನ್ನು ಬಾಳುತ್ತಾರೆ. ನಾಟಿಲ್ ಸಂಗೀತಂ ಪೆರುಗುಂ,
ಅದಾವುದು ಭಕ್ತಿ ಪೆರುಗುಂ ಎನ್ನುವುದು ಅವರ ಮನದಾಳದ ಮಾತು. ಆ ಸೌಮ್ಯ, ಸಾತ್ವಿಕ, ಶಾಂತ ಮೂರ್ತಿಯು 2004 ಡಿಸೆಂಬರ್ 11 ಸಂಗೀತ ಸಾಮ್ರಾಜ್ಯವನ್ನು ಬಿಟ್ಟು ನಮ್ಮನ್ನೆಲ್ಲ ಅಗಲಿ ಮರೆಯಾಯಿತು. ದಿಗಂತ ವಿಶ್ರುತೆಯಾದ ಈ ಕಲಾವಿದೆಯನ್ನ ಪಡೆದಂತಹ ನಾವು, ನಮ್ಮ ನಾಡು ಧನ್ಯ. ತಮಗೆ ನಿರಾಳವಾಗಿ ಒಲಿದ ಸಂಗೀತ ಸಾಮರ್ಥ್ಯವನ್ನ ಭಗವತಾರಾಧನೆಗೆ ಸಮರ್ಪಿಸಿ ಬದುಕಿನಲ್ಲಿ ಸಾರ್ಥಕತೆಯನ್ನ ಕಂಡುಕೊಂಡ್ರು. ಈ ಒಂದು ದಿವ್ಯ ಚೈತನ್ಯ, ಅದಮ್ಯ ಚೇತನ ನಮ್ಮೊಂದಿಗೆ ಇಂದು ಇಲ್ಲದೇ ಹೋದರೂ ಕೂಡ ಅವರ ಸಂಗೀತ ಚೈತನ್ಯ ಅಜರಾಮರ. ಇಂತಹ ಒಂದು ದೀಪ ನೂರಾರು ದೀಪಗಳನ್ನು ಬೆಳಗಬಲ್ಲದು. ಇಂತಹ ಮಹಾನ್ ಜ್ಯೋತಿಗೆ ನಮ್ಮ ಪ್ರೀತಿಯ ನಮನ.